ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಕೊಪ್ಪಳದಲ್ಲಿ ಹೆಸರು ಬೆಳೆ ಪರಿಹಾರಕ್ಕೆ ಧ್ವನಿ ಇಲ್ಲ, ರೈತರ ಆಕ್ರೋಶ. ಕೊಪ್ಪಳ ಜಿಲ್ಲೆಯಲ್ಲಿ ಮುಂಗಾರು ಮಳೆಯಿಂದ ಹಾಳಾದ ಹೆಸರು ಬೆಳೆಗಳಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಸಚಿವರು ಹಾಗೂ ಶಾಸಕರು ಈ ವಿಷಯವಾಗಿ ಧ್ವನಿ ಎತ್ತಿ ಮಾತನಾಡದಿರುವುದಕ್ಕೆ ಜಿಲ್ಲೆಯ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿರಂತರ ಮಳೆ, ಕಿಡಿಜಿಡ್ಡು, ಹಳದಿ ರೋಗದಿಂದ ಹೆಸರು ಬೆಳೆಯು ಕಾಳು ಕಟಾವು ಹಂತದಲ್ಲೇ ನಾಶವಾಗಿದೆ. ಪ್ರತಿ ಎಕರೆಗೆ 30,000ಕ್ಕೂ ಅಧಿಕ ಖರ್ಚು ಮಾಡಿದ ರೈತರು ಸಂಪೂರ್ಣ ನಷ್ಟಕ್ಕೆ ಒಳಗಾಗಿದ್ದಾರೆ. ಜಿಲ್ಲೆಯ ಏರಿಭೂಮಿಯಲ್ಲಿ ಸುಮಾರು 35,000 ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಬಿತ್ತನೆ ಮಾಡಲಾಗಿತ್ತು. ಗದಗ ಜಿಲ್ಲೆಯ ಹೆಸರು ಬೆಳೆ ಪರಿಹಾರ ವಿತರಣೆ ಆಗಿದ್ದರೂ ಕೊಪ್ಪಳ ಜಿಲ್ಲೆಯ ರೈತರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸಿದರೂ 1 ಕ್ವಿಂಟಾಲ್ ಹೆಸರು ಕೂಡ ಖರೀದಿಸದೆ ರೈತರನ್ನು ವಾಪಸ್ ಕಳುಹಿಸಲಾಗಿದೆ ಎಂದು ಆರೋಪಿಸಲಾಗಿದೆ. ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಾಪುರ ರುದ್ರಪ್ಪ ಅವರ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯ, ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ, ಶಾಸಕ ಬಸವರಾಜರೆಡ್ಡಿ ಹಾಗೂ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಬೆಳೆ ಸಮೀಕ್ಷೆ ನಡೆಸದೆ ರೈತರನ್ನು ವಂಚಿಸಲಾಗಿದೆ ಎಂದು ರೈತರು ಆರೋಪಿಸಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಈಗಲಾದರೂ ಚರ್ಚಿಸಿ ಕೊಪ್ಪಳ ಜಿಲ್ಲೆಯ ರೈತರಿಗೆ ಪ್ರತಿ ಹೆಕ್ಟೇರ್ಗೆ ಸುಮಾರು 16,000 ರೂಪಾಯಿ ಬೆಳೆ ಪರಿಹಾರ ನೀಡಬೇಕೆಂದು ರೈತ ಮುಖಂಡ ಯಲ್ಲಪ್ಪ ಎಚ್ ಬಾಬ್ರಿ ಹಾಗೂ ಪ್ರಕಾಶ್ ಡೊಳ್ಳಿನ್ ಆಗ್ರಹಿಸಿದರು. ರಾಜ್ಯಾದ್ಯಂತ ಇವತ್ತು ಮುಂಗಾರಿಲಿ ಹೆಸರು ಬಿತ್ತನೆ ಮಾಡಿದ್ದು ಎಕರೆಕ 30-40 ರೂಪಾಯಿ ಖರ್ಚು ಮಾಡಿ ಇವತ್ತು ಏನು ಬಿತ್ತನೆ ಮಾಡಿದ ಹೆಸರು ಆರಂಭದಲ್ಲಿ ಒಂದು ಒಳ್ಳೆ ಮಳೆ ಆಯ್ತು, ಸಾಲ ಮಾಡಿ ಬಿತ್ತನೆ ಮಾಡಿದ್ವಿ. ಕಳೆದ 1 ತಿಂಗಳ ಆದ ನಂತರ ಏನೈತಿ ಅದು ಒಣಗ ಹಂತದಾಗಿದ್ದು ಮತ್ತು ಒಂದು ಜುಲೈ ತಿಂಗಳದ ಮಳೆ ಆಯ್ತು. ಮಳೆ ಆದದ್ದು ಜುಲೈ ತಿಂಗಳಿಂದ ಆಗಸ್ಟ್ ತಿಂಗಳವರೆಗೆ ಸತತವಾಗಿ ಮಳೆ ಸುರಿದು ಬೆಳೆ ಎಲ್ಲ ಸಂಪೂರ್ಣ ಹಾಳಾಗ್ಬಿಟ್ಟು ಎಲ್ಲ ಏನು ತಿನ್ನಕ್ ಸಹಿತ ಬರಲ್ಲ ಆ ರೀತಿ ಆಗ್ಯಾವ. ಆ ರೀತಿ ಆದ್ರೂ ಕೂಡ ಇವತ್ತು ನಮ್ಮ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಅವರು ಇವತ್ತು ಪರಿಹಾರ ಬಗ್ಗೆ ಏನು ಅಧಿಕಾರಿಗಳು ಹೇಳಿ ಒಂದು ಸರ್ವೆ ಮಾಡಲಿಲ್ಲ. ಕೇಂದ್ರ ತಂಡ ಕರ್ಸಿಯರನ್ನು ಸರ್ವೆ ಮಾಡಲಿಲ್ಲ. ಅದಕ್ಕೆ ಏನು ಪರಿಹಾರ ಹಾಕಂತ ವ್ಯವಸ್ಥೆ ಆಗಲಿಲ್ಲ. ಇವತ್ತು ಇಲ್ಲ ಪಕ್ಕದ ಗದಗ ಜಿಲ್ಲೆದಾಗ HK ಪಾಟೀಲ್ ರೀ ಇವತ್ತೇನೆ ಅವರು ಸರ್ವೆ ಮಾಡಿ ಹೊಲಕ್ಕೆ ಭೇಟಿ ನೀಡಿ ಒಂದು ಪರಿಹಾರ ಹಾಕಂತ ವ್ಯವಸ್ಥೆ ಮಾಡಿದ್ರು. ಆದ್ರೆ ನಮ್ಮ ಜಿಲ್ಲಾದಾಗ ಇವ್ರು ಯಾರು ಶಾಸಕರು ಮಾಡಿಲ್ಲ, ಸಚಿವರು ಮಾಡಿಲ್ಲ, ಮುಖ್ಯಮಂತ್ರಿ ಆದ್ರೂ ಮಾಡಿಲ್ಲ. ಇವತ್ತು ಬೆಳಗಾವಿ ಅಧಿವೇಶನ ಚಾಲು ಐತಿ, ಅಲ್ಲಾದ್ರೂ ಚರ್ಚೆ ಮಾಡಿ ಒಂದು ಬೆಳೆ ಪರಿಹಾರ ಹಾಕಂತ ವ್ಯವಸ್ಥೆ ಮಾಡ್ಬೇಕು. ನಾವು ಹಲವಾರು ಬಾರಿ ತಾಲೂಕು ಜಿಲ್ಲಾಕ ಮನವಿ ಸಲ್ಲಿಸಿದ್ರು ಆಗಿಲ್ಲ. ನಾವು ಸಾಕಾಗಿ ಏನಾಗುತ್ತೆ ಅಂದ್ರೆ ಇವತ್ತು ಒಂದು ದಿನ ಬಸವೇಶ್ವರ ಜಾತ್ರೆಗೆ ಇವತ್ತು ಏನು ಯತ್ನಾಳ ಬಸವನಗೌಡ ಯತ್ನಾಳ ಅವ್ರು ಬಂದಿದ್ರು. ಅವ್ರಿಗೆ ಸಹಿತ ನಾವು ವಿರೋಧ ಪಕ್ಷ ಒಂದು ಬೆಳೆ ಪರಿಹಾರ ಹಾಕಿದ್ರಿ, ಈಗಾಗೈತೆ ಅವ್ರು ನಮ್ಮ ಇದಾಗಿಲ್ಲ ಅಂತ ಅವ್ರಿಗೆ ವಿರೋಧ ಪಕ್ಷ ನಾಯಕರು ಸಹಿತ ನಾವು ಮನವಿ ಕೊಟ್ಟಿವಿ. ಆ ಮನವಿ ಏನು ಯಾರಿಗ್ ಮನವಿ ಸಲ್ಲಿಸಿದ್ರೆ ಏನಾಗೈತೆ ಅಂದ್ರೆ ಬೆಳಗಾವಿ ದೇಶದಲ್ಲಿ ಯಾರು ಚರ್ಚೆ ಮಾಡಿಲ್ಲ. ಆ ಮನವಿ ಏನಾಗೈತೆ ಡಸ್ಟ್ಬಿನ್ ಹೋಗ್ಯವೋ ಏನ್ ಮಾಡ್ಯವೋ ನಮ್ಗೆ ಗೊತ್ತಿಲ್ಲ. ಈಗ ನಮ್ಗೇನು ಕೇಳೋದೇನು ಮತ್ತೆ ಲೋಕಲ್ ಶಾಸಕರು ಸಚಿವರು ನಾವು ಕೇಳ್ತೀವಿ, ಮುಖ್ಯಮಂತ್ರಿ ಯಾರನ್ನು ಕೇಳಕ್ ಆಗಲ್ಲ. ಆ ಮುಖ್ಯಮಂತ್ರಿಗಳಿಗೆ ಚರ್ಚೆ ಮಾಡಿ ಬೆಳೆ ಪರಿಹಾರ ಹಾಕ್ಸಂತ ವ್ಯವಸ್ಥೆ ಅಧಿವೇಶನದಲ್ಲಿ ಚರ್ಚೆ ಮಾಡ್ಬೇಕು. ಇವ್ರು ಸುಮ್ಮನೆ ಒಟ್ಟು ಬೆಳೆ ರೈತರ ಬಗ್ಗೆ ಒಬ್ಬರು ಯಾರು ಧ್ವನಿ ಎತ್ತಿಲ್ಲ. ಈಗ ಧ್ವನಿ ಎತ್ತಿ ಪರಿಹಾರ ಹಾಕಸಂತ ವ್ಯವಸ್ಥೆ ಆಗ್ಬೇಕಂತ ಹೇಳಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಈ ಮಾಧ್ಯಮ ಮೂಲಕ ಮನವಿ ಮಾಡ್ತೀನಿ. ಈ ಮುಂದಿನ ದಿನಗಳಲ್ಲಿ ಏನೇನು ಹಾನಿ ಆಗಿದೆ ರೈತರಿಗೆ ಆ ನಷ್ಟವನ್ನ ಭರಿಸುವಂತ ಕೆಲಸಗಳನ್ನ ಸರ್ಕಾರ ಮಾಡ್ಬೇಕಂತೇಳಿ ನಾವು ಕೇಳ್ಕೊತೀವಿ. ಇದನ್ನ ಮತ್ತೆ ಅವ್ರು ಪರಿಗಣಿಸಿ ಹೋದಲ್ಲಿ ಎಲ್ಲಾ ತಾಲೂಕಾ ಮತ್ತು ಗ್ರಾಮದ ಮಟ್ಟದಿಂದ ಎಲ್ಲಾ ರೈತರು ಕೂಡಿ ಉಗ್ರ ಹೋರಾಟಕ್ಕೆ ಇಳುವಂತ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗತ್ತೆ. ಸವಿತಾ ನಾಗರೆಡ್ಡಿ. ಈ ಸರ್ಕಾರದಿಂದ ಯಾವ ಪರಿಹಾರನೂ ಕೊಟ್ಟಿಲ್ಲ, ಬೆಳೆ ಮಣ್ಣು ಕೊಟ್ಟಿಲ್ಲ. ಅದು ರೈತರು ಬಹಳ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಅದಕ್ಕಾಗಿ ನೀವು ಯಾವುದೇ ಒತ್ತಡ ಯಾವುದೇ ಬಗೆ ಇಟ್ಟು ರೈತರಿಗೆ ಪರಿಹಾರ ಮತ್ತು ಬೆಳೆ ವಿಮಾ ಕೂಡಲೇ ಕೊಟ್ರೆ ಅವ್ರು ಬದುಕಕ್ಕೆ ಸಾಧ್ಯ ಐತಿ. ಇಲ್ಲಕಪ್ಪ ಅಂದ್ರ ಮತ್ತೆ ಉರ್ಲು ಅವ್ರ ಎಣ್ಣೆ ಉರ್ಲು ಹಾಕ್ಯಣದು ಒಂದ ಪರಿಸ್ಥಿತಿ ರೈತರಿಗೆ ಬರ್ತೈತೆಂದು ನಿಮ್ಮಲ್ಲಿ ನೆನಪಿಸಿಕೊಳ್ತೇವೆ. ದೇವರೆಡ್ಡಿ ನಾಗರೆಡ್ಡಿ. ಕಳೆದ ಮುಂಗಾರು ಹಂಗಾಮಿನಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ವಿಪರೀತ ಮಳೆ ಹೆಚ್ಚಾಗಿ ಹೆಸರಿನ ಬೆಳೆ ಸಂಪೂರ್ಣ ಹಾಳಾಗಿತ್ತು. ಹಾಳಾದ್ರೂ ಕೂಡ ಯಾವುದೇ ತರನಾಗಿ ಜಿಲ್ಲಾಡಳಿತ ನಮ್ಮ ರೈತರ ಸಂಕಷ್ಟಕ್ಕೆ ಬಂದಿಲ್ಲ. ಯಾಕೆ ಬಂದಿಲ್ಲಪ್ಪ ಅಂದ್ರೆ ಯಾವುದೇ ಒಂದು ಸರ್ವೆ ಮಾಡಿಲ್ಲ, ಆಮೇಲೆ ಪರಿಹಾರನೂ ನೀಡಿಲ್ಲ. ಇಲ್ಲೇ ಪಕ್ಕದ ಜಿಲ್ಲೆಯಾದಂತ ಗದಗ ಜಿಲ್ಲೆಯಲ್ಲಿ 92 ಕೋಟಿ ರೂಪಾಯಿಯನ್ನ ರೈತರ ಬೆಳೆ ಹಾನಿ ಆಗಿದ್ದಕ್ಕೆ ಅವ್ರ ಖಾತೆಗೆ ಜಮಾ ಮಾಡ್ಯಾರ. ಅಂತಾದ್ರೂ ಕೂಡ ನಮ್ಮ ನೆರೆಯ ಜಿಲ್ಲೆಯಾದಂತ ಕೊಪ್ಪಳಕ್ಕೆ ಯಾಕೆ ಈ ಮಲ್ತಾಯಿ ಧೋರಣೆ ನೀಡ್ತಾರ ಸರ್ಕಾರ ಮತ್ತು ಜಿಲ್ಲಾಡಳಿತ? ಇದನ್ನು ನಾವು ವಿಧಾನ ಸಭೆಯಲ್ಲಿ ನಾವು ಬೆಳಗಾವಿ ವಿಧಾನ ಸಭೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ನಮ್ಮ ಕೊಪ್ಪಳ ಜಿಲ್ಲಾ ರೈತರಿಗೆ ಒಂದು ಆರ್ಥಿಕ ನೆರವು ನೀಡಬೇಕು. ಯಾಕಪ್ಪ ಅಂದ್ರೆ ಇಲ್ಲಿ ರೈತರು ಸರಿಸುಮಾರು 30,000 ರಿಂದ 40,000 ರೂಪಾಯಿ ಖರ್ಚು ಮಾಡಿ ಹೆಸರನ್ನ ಬಿತ್ತನೆ ಮಾಡಿ
ಬಿತ್ತನೆ ಮಾಡಿದಂತ ಹೆಸರು ಕಟಾವು ಬರುವ ಹಂತದಲ್ಲಿ ವಿಪರೀತ ಮಳೆ ಆಗಿದ ಕಾರಣ ಎಲ್ಲಾ ಬೆಳೆಯು ಸರ್ವನಾಶ ಆಗಿ ಹೋಗ್ಬಿಡ್ತು. ಅಂತದನ್ನು ಕೂಡ ಜಿಲ್ಲಾಡಳಿತ ಈ ಕಡೆ ಎಚ್ಚೆತ್ತದೆ. ಯಾವುದೇ ಅಧಿಕಾರಿಗಳನ್ನ ನೇಮಕ ಮಾಡಿ NDRF ಆಗ್ಲಿ STRF ಆಗ್ಲಿ ಇವರೆಲ್ಲರನ್ನ ತನಿಖೆ ಮಾಡಕ ಏನಪ್ಪಾ ಅಂದ್ರೆ ಒಂದು ಬೆಳೆ ಸರ್ವೆ ಮಾಡಕ್ಕೂ ಕಳಿಸಿಲ್ಲ. ಇಷ್ಟಾದ್ರೂ ಕೂಡ ಶೀಘ್ರದಲ್ಲಿ ನಮ್ಮ ಜನಪ್ರತಿನಿಧಿಗಳು ಈಗ ಬೆಳಗಾವಿ 10 ದಿನಗಳ ಅಧಿವೇಶನ ಏನ ನಡೆದೈತಿ ಅಲ್ಲಿ ರೈತರ ಬಗ್ಗೆ ಒಂದು ದನಿ ಎತ್ತಬೇಕು. ದನಿ ಎತ್ತಿ ಯಾಕ ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲೆಗಳ ರೈತರು ಬೆಳೆ ಹಾನಿ ಆಗೈತಿ, ಅಂತದ್ದು ಕೂಡ ಈಗ ನಮ್ಮ ಕೊಪ್ಪಳ ಜಿಲ್ಲೆಯನ್ನು ಯಾಕೆ ಕಡೆಗಣಿಸಿದ್ದಾರೆ ಅನ್ನೋದು ಅಲ್ಲಿ ಸಂಬಂಧಪಟ್ಟ ಏನಪ್ಪಾ ಅಂದ್ರೆ MLA ಆಮೇಲೆ ಸಚಿವರು ನಮ್ಮ ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ಗಮನ ಸೆಳೆದು ಶೀಘ್ರದಲ್ಲೇ ನಮ್ಮ ಕೊಪ್ಪಳ ಜಿಲ್ಲೆಗೂ ಕೂಡ ನಮ್ಮ ರೈತರಿಗೆ ಒಂದು ಬೆಳೆ ಪರಿಹಾರ ನೀಡಿಸ್ಬೇಕಂತಂದು ತಮ್ಮ ಮಾಧ್ಯಮದ ಮೂಲಕ ನಾನು ಈಗ ಮನವಿ ಮಾಡ್ತೀನಿ ಸರ್. ನಮ್ಮ ಹೆಸರು ಯಲ್ಲಪ್ಪ H. ಬಾಬ್ರಿ. ಈಗ ನಮ್ದು ರೈತರದು ಬಹಳ ಹಾನಿ ಆಗೈತ್ರಿ. ಮಳಿ ಆಗಿ ಅತಿವೃಷ್ಟಿಯಾಗಿ ಮುಂಗಾರಿ ಹೆಸರು ಬಿತ್ತಿದಾಗ ನಮ್ದು ಬಹಳ ಹಾನಿ ಆಗೈತಿ. ಮಳೆ ಹತ್ತಿ ಎಲ್ಲ ಕೊಳತೋಗೈತಿ, ಮನೆಯಾಗ ಹೆಸರು ಕೊಳತೋಗ್ಯಾವು. ಇದಕ್ ಬೆಳೆ ಪರಿಹಾರ ನಮ್ಮ ಸರ್ಕಾರ ಏನೂ ಪರಿಹಾರ ನೀನು ಕೊಟ್ಟೇ ಇಲ್ಲ. ಪಕ್ಕದ ಹಳ್ಳಿಯಲ್ಲಿ ಗದಗ ಜಿಲ್ಲಾದೊಳಗ ಜಗ್ಗ ರೈತರಿಗೆ ಸಹಾಯ ಮಾಡಿದ್ರು, ಅವ್ರಿಗೆ ಬೆಳೆ ಪರಿಹಾರ ಕೊಟ್ರು. ನಮ್ಮ ಕೊಪ್ಪಳ ಜಿಲ್ಲೆಗೆ ಯಾಕೆ ಬಂದಿಲ್ಲ ಅಂತ ನಾವು ಮನವಿ ಕೇಳಕ್ ಹಾಕತ್ತೀವ್ರಿ. ಹಾಗಾಗಿ ಮತ್ತೆ ಈಗ ನಾವು ರೈತರು ಬದುಕೋದ್ರೆ ಹೆಂಗ್ರಿ, ಇಲ್ಲ ಅಂದ್ರೆ ಊರ್ಲ ಹಾಕೊಂಡು ಸಾಯ್ಬೇಕು, ಒಂದು ಇಲ್ಲ ಎಣ್ಣೆ ಕೂಡ ಸಾಯ್ಬೇಕು, ಒಂದು ಆ ಪರಿಸ್ಥಿತಿ ಒಳಗೆ ನಾವು ಆಗ್ಬಿಟ್ಟಿವಿ ಅಂದ್ರ ಸರ್ಕಾರ ಯಾಕೆ ನಮ್ಮ ಮೇಲೆ ಕಣ್ಣು ತೆಗಿವಲ್ದು ಅಂತ ನಾವು ಇದ್ರಾಗ ಮನವಿ ಕೇಳಕತ್ತೀವ್ರಿ. ಯಾರು ಸರ್ವೇಕ್ ಸಹಿತ ಬಂದಿರಿ ಸರ್. ನಮ್ಮ ರೈತರಿಗೆ ಅಂದ್ರೆ ಏನು ಬೆಲೆನೇ ಇಲ್ದಾಗ ಆಗ್ಬಿಟ್ಟೈತಿ ಇಲ್ಲಿ ಕೊಪ್ಪಳ ಜಿಲ್ಲೆದೊಳಗ, ಏನು ನಮ್ಮನ್ನ ದಾದನ ಮಾಡವಲ್ರು. ಹಾಗಾಗಿ ನಾವು ಇದು ಮನವಿ ಮಾಡ್ಕೊಳ್ಳೋದೇನಂದ್ರ ನಮ್ದು ದಯವಿಟ್ಟು ನಮ್ಮ ಬೆಳೆ ಪರಿಹಾರಕ್ಕೆ ಒಂದು ಅನುದಾನ ಮಾಡಿಕೊಡ್ರಿ ಅಂತೇಳಿ ನಾನು ಕೇಳ್ಕೊಂತ ಇದ್ದೇನೆ ಮನಪೂರ್ವಕವಾಗಿ. ಪ್ರಕಾಶ್ ಹೊಂಟೇರಪ್ಪ ಡೊಳ್ಳಿನ್ರಿ.